ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ನಾವು ನೋಡ್ಕೊಂಡು ಬರೋಣ. ಬರುವಂತ ದಿನಗಳು ವೃಶ್ಚಿಕ ರಾಶಿಯವರಿಗೆ ಅವರ ಒಂದು ಪ್ರೀತಿಯ ವಿಷಯದಲ್ಲಿ ಏನೆಲ್ಲ ಚೇಂಜಸ್ ಬರ್ತಾ ಇದೆ. 18 to 25 ವರೆಗೂ ಈ ರೀಡಿಂಗ್ ಇರುತ್ತೆ. ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ರೀಡಿಂಗ್ ಬರುತ್ತೆ. ನೀವು ನನ್ನ ಕಾರ್ಡ್ ಜೊತೆಗೆ ಒಂದು ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೊಳ್ತೀರಾ. ಹಾಗೆ ಇನ್ನು ನಿಮ್ಗೆ ಈ ಒಂದು ರೀಡಿಂಗ್ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಮತ್ತೆ ಈ ಒಂದು ರೀಡಿಂಗ್ ಎಷ್ಟು ಕನೆಕ್ಟ್ ಆಯಿತು ಒಂದ್ಸಾರಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಆದಷ್ಟು ರೀಡಿಂಗ್ ಅನ್ನ ಇನ್ನೊಬ್ಬರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಬರುವಂತ ದಿನಗಳು ಪ್ರೀತಿಯಲ್ಲಿ ಏನು ಆಗು ಹೋಗುಗಳು ಆಗ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ, ಏನಾದ್ರೂ ಅವರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ, ಚೇಂಜಸ್ ಏನಾದ್ರೂ ಮಾಡ್ಬೇಕಾ ಥಾಟ್ ಪ್ರೊಸೆಸ್ ಅಲ್ಲಿ, ಯೂನಿವರ್ಸ್ ಅವ್ರಿಗೆ ಏನ್ ಗೈಡ್ ಮಾಡ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ನಾನು ಹೇಳ್ತಾ ಇರೋ ಪ್ರಕಾರ ಈ ಒಂದು ರೀಡಿಂಗ್ ಅನ್ನ ಶೇರ್ ಮಾಡ್ಕೊಳ್ಳಿ. ಅವ್ರಿಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಶೇರ್ ಮಾಡಿದಾಗ ಅವರ ಒಂದು ಏನ್ ಆಸ್ಪೆಕ್ಟ್ಸ್ ಇದೆ ಅದು ಗೊತ್ತಾಗತ್ತೆ, ಕೊರತೆಗಳು ಏನಿದೆ ಅಂತ ಗೊತ್ತಾಗತ್ತೆ. ಹಾಗೆ ನನಗೂ ಕೂಡ ಒಂದು ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ವೃಶ್ಚಿಕ ರಾಶಿಯವರೇ ಬರುವಂತ ದಿನಗಳು ಏನೆಲ್ಲ ಇದೆ, ಪ್ರೆಸೆಂಟ್ ಮೂಮೆಂಟ್ ಅವರ ಒಂದು ಎನರ್ಜಿಯನ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ಮೂಮೆಂಟು ನಿಮ್ಮ ಒಂದು ಎನರ್ಜಿ ಏನೋ ಚೀಟಿಂಗ್ ಎನರ್ಜಿ ನನಗೆ ಕಾಣ್ತಾ ಇರುವಂತದ್ದು. ಏನೋ ಚೀಟ್ ಮಾಡ್ತಾ ಇದ್ದೀರಾ ಯಾರಿಗೂ. ಚೀಟ್ ಮಾಡೋದಂತಂದ್ರೆ ನೋಡಿ, ಮೇ ಬಿ ನಿಮ್ಮ ವರ್ಕ್ ಝೋನ್ ಅಲ್ಲಿ ಬೇರೆ ಯಾರ್ದೋ ಒಂದು ಪ್ರಾಜೆಕ್ಟ್ ಅನ್ನ ನೀವು ತಗೊಂಡು ಅದನ್ನ ನಿಮ್ದು ಅಂತ ಹೇಳೋದಿರ್ಬೋದು. ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ ಏನೋ ನಿಮ್ಮ ಮೈಂಡ್ ಅಲ್ಲಿ ಓಡ್ತಾ ಇದೆ. ಆ ಪ್ರೆಸೆಂಟ್ ಮೂಮೆಂಟ್ ಫುಲ್ ಆನ್ ಆ ಒಂದು ಎನರ್ಜಿಯಲ್ಲಿ ನೀವು ಇದ್ದೀರಾ. ಏನೋ ಚೀಟಿಂಗ್ ಮೂಮೆಂಟ್ ಅಲ್ಲಿ ಇದ್ದೀರಾ, ಚೀಟ್ ಮಾಡ್ತೀರಾ ನೀವು ಯಾರಿಗಾದ್ರೂ. ಫುಲ್ ಎನರ್ಜಿ ನನಗೆ ಕಾಣ್ತಾ ಇರುವಂತದ್ದು. ಅಥವಾ ನಿಮ್ಗೆ ಯಾರಾದ್ರೂ ಚೀಟ್ ಮಾಡಬಹುದು. ನೀವೆಲ್ಲ ನಿಮ್ಮ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡಿಟ್ಕೊಂಡಿರ್ತೀರಾ, ಯಾರಾದ್ರೂ ಬರ್ತಾರೆ ನಿಮ್ಮ ಪ್ರಾಜೆಕ್ಟ್ ಅನ್ನ ಅವ್ರ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಈ ರೀತಿ ನಿಮ್ಮ ವರ್ಕ್ ಝೋನ್ ಅಲ್ಲಿ ಇರ್ಬೋದು, ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ನೀವು ಆ ಒಂದು ಎನರ್ಜಿ ನನಗೆ ಫುಲ್ ಆನ್ ಕಾಣ್ತಾ ಇದೆ. ಓಕೆ, ಸ್ವಲ್ಪ ನೋಡಿ ಇದು ನಿಮ್ಗೆ ಎಷ್ಟು ರೆಸೊನೇಟ್ ಆಯ್ತು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗಿದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ನೀವೇನ್ ವಿಚಾರ ಮಾಡ್ತೀರಾ ನಿಮ್ಮ ಪಾರ್ಟ್ನರ್ ಬಗ್ಗೆ? ನೀವೇನ್ ವಿಚಾರ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಬಗ್ಗೆ ಅಂತಂದ್ರೆ, ಏನೋ ಒಂದು ರಾಂಗ್ ಅಡಿಕ್ಷನ್ ಅಲ್ಲಿ ಅವರು ಇದ್ದಾರೆ. ಏನೋ ತಪ್ಪಾಗಿರುವಂತ ಹಾದಿಯಲ್ಲಿ ಅವರು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ತುಂಬಾ ಗಾಢವಾಗಿ ಬೆಳೆದಿದೆ ನಿಮ್ಮ ಪಾರ್ಟ್ನರ್ ಬಗ್ಗೆ. ನೀವೇನ್ ಮಾಡಬೇಡ ಅಂತ ಹೇಳ್ತಾ ಇದ್ದೀರಾ ಅದ್ರ ಬಗ್ಗೆ ಅವ್ರು ಮಾಡ್ತಾ ಇರೋವಂಥದ್ದು ಅಡಿಕ್ಷನ್ಸ್ ಇರ್ಬೋದು. ಟೋಟಲಿ ಏನೋ ಒಂದು ಇದೆ ನಿಮ್ಮ ಮೈಂಡ್ ಅಲ್ಲಿ ಅವ್ರ ಬಗ್ಗೆ. ಏನೋ ಅವರು ತಪ್ಪು ದಾರಿ ತುಳಿತಾ ಇದ್ದಾರೆ ಅಂತ ಹೇಳಿ ನೀವೇನೋ ಅನ್ಕೊಳ್ತಾ ಇದ್ದೀರಾ ಅವ್ರ ಬಗ್ಗೆ. ಓಕೆ, ಆ ಒಂದು ಎನರ್ಜಿ ಅಂದ್ರೆ ಫೀಲಿಂಗ್ಸ್ ಆ ರೀತಿ ಇದೆ ನಿಮ್ದು. ಅವ್ರೇನೋ ತಪ್ಪು ಮಾಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಿಲ್ಲ ಅದು, ಅಥವಾ ನಿಮ್ಗೆ ಗೊತ್ತಿದ್ರು ನಿಮ್ ಕಣ್ ಮುಂದೆನೆ ತಪ್ಪು ಮಾಡ್ತಾ ಇದ್ದಾರೆ ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ಏನೋ ಹೈಡ್ ಮಾಡ್ತಾ ಇರೋವಂಥದ್ದು, ಕ್ಲಾರಿಟಿ ಇಲ್ಲ, ಅಥವಾ ನೀವು ಹೇಳ್ತಾ ಇದ್ರು ಕೂಡ ಅವ್ರು ಕೇಳ್ತಾ ಇಲ್ಲ ಅನ್ನೋವಂಥದ್ದು ಸ್ವಲ್ಪ ನಿಮ್ಗೆ ಬರ್ತಾ ಇದೆ. ಇನ್ನು ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಇಟ್ಕೊಂಡಿದ್ದಾರೆ, ನಿಮ್ಮ ಪಾರ್ಟ್ನರ್ ನೋಡಿ ನಿಮ್ಮ ಬಗ್ಗೆ ವಿಚಾರ ಮಾಡುವಂಥದ್ದು, ನೀವು ಪ್ರಯಾರಿಟಿ ಕೊಡೋದು ದುಡ್ಡಿಗೆ ಮಾತ್ರ. ದುಡ್ಡು ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು, ದುಡ್ಡಿಂದಾನೇ ನೀವು ಇದನ್ನ ಮಾಡುವಂಥದ್ದು. ಹಾಗಾಗಿ ಸೊ ಇಲ್ಲಿ ಅವ್ರ ವಿಚಾರ ಏನಂತಂದ್ರೆ, ಅಫ್ಕೋರ್ಸ್ ನಿಮ್ಗೆ ಸ್ಟೆಬಿಲಿಟಿ ಇದೆ, ಎಲ್ಲಾನು ಇದೆ, ಆದ್ರೆ ತುಂಬಾ ಇಮ್ಮೆಚೂರ್ ಇದ್ದೀರಾ ನೀವು. ವಿಚಾರ ಏನೋ ಮಾಡ್ತೀರಾ, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಹೀಗ್ ಮಾಡ್ಬೇಕು, ಬಟ್ ಅದನ್ನ ಯಾವುದು ಕಂಪ್ಲೀಟ್ ಮಾಡೋದಿಲ್ಲ. ರಿಲೇಶನ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ತೀರಾ, ಅಲ್ಲಿನೂ ಇಮ್ಮೆಚೂರಿಟಿ ತೋರಿಸ್ತಾ ಇದ್ದೀರಾ. ಯಾವ್ದಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಲ್ಲಿನೂ ಕೂಡ ಇಮ್ಮೆಚೂರಿಟಿ ತೋರಿಸ್ತಾ ಇದ್ದೀರಾ. ಥಿಂಕಿಂಗ್ ಲೆವೆಲ್ ಯಾವ ರೀತಿ ಅಂತಂದ್ರೆ, ಇನ್ನೂ ನಿಮ್ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಒಂದು 16 ರಿಂದ 18 ವರ್ಷದ ಒಳಗಿನ ಮಕ್ಕಳು ಯಾವ ರೀತಿ ಥಿಂಕ್ ಮಾಡ್ತಾರೆ,
ಫುಲ್ ಎನರ್ಜೆಟಿಕ್ ಆಗಿರ್ತಾರೆ. ಏನೇ ಒಂದು ಕೊಟ್ಟರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಎನರ್ಜೆಟಿಕ್ ತೋರಿಸ್ತಾರೆ. ಎಲ್ಲ ಮಾಡ್ಬೇಕು, ಆ ರೀತಿ ಮಾಡ್ಬೇಕು, ಈ ರೀತಿ ಮಾಡ್ಬೇಕು, ಹಾಗೆ ಮಾಡ್ಬೇಕು, ಹೇಗೆ ಮಾಡ್ಬೇಕು ಎಲ್ಲ ಸ್ಟಾರ್ಟ್ಅಪ್ ಮಾಡ್ಕೋತಾರೆ. ಬಟ್ ಅದನ್ನ ಕಂಟಿನ್ಯೂ ಯಾವುದೂ ಮಾಡೋದಿಲ್ಲ, ಇನಿಷಿಯೇಟಿವ್ ತಗೊಳ್ಳೋದಿಲ್ಲ, ಮೈಂಡಲ್ಲಿ ಮಾತ್ರ ಓಡಾಡ್ತಾ ಇರುತ್ತೆ. ಓಕೆ, ಆ ರೀತಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಇಮ್ಮ್ಯಾಚೂರ್ ಆಗಿದ್ದೀರಾ ನೀವು ರಿಲೇಶನ್ಶಿಪ್ ಅಲ್ಲಿ. ನಿಮ್ಮ ಪ್ರಯಾರಿಟಿ ಬೇಸ್ ಬೇರೆ ಇದೆ, ರಿಲೇಶನ್ಶಿಪ್ ಅಲ್ಲ. ಅಲ್ಲಿ ನೀವೆಲ್ಲೋ ಒಂದ್ ಕಡೆ ಕಳ್ಕೊಂಡಿದ್ದೀರಾ ಅನ್ನುವಂಥದ್ದು ಅವರು ತುಂಬಾನೇ ವಿಚಾರ ಮಾಡ್ತಾ ಇರುವಂತದ್ದು. ತೊಂದರೆಗಳು ಏನ್ ಬರ್ತಾ ಇದೆ ಹಾಗಿದ್ರೆ ನೋಡಿ, ಎದಕ್ಕೆ ಈ ರೀತಿ ಆಗ್ತಾ ಇದೆ ಅದನ್ನ ನೋಡೋಣ ಮೊದಲು. ಎದಕ್ಕೆ ಈ ರೀತಿ ಆಗ್ತಾ ಇದೆ ಅಂತಂದ್ರೆ, ನೀವಿಬ್ರು ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದೀರಾ. ನೀವಿಬ್ರು ಕೂಡ ಯಾವ ರೀತಿ ಅಂತಂದ್ರೆ ಎನರ್ಜಿ ತುಂಬಾ ಹೈ ಇದೆ ಇಬ್ಬರದು ಕೂಡ. ಓಕೆ, ಕೆಲವೊಂದ್ಸಾರಿ ಏನಾಗುತ್ತೆ, ಇಷ್ಟು ನೀವು ಮಚೌರ್ಡ್ ಇದ್ದಾಗ ನಿಮ್ಮ ಫೀಲ್ಡ್ ಅಲ್ಲಿ ಇಬ್ರು ಒಬ್ರಿಗೊಬ್ರು ನೀವು ಮಾತು ಕೇಳೋದಿಲ್ಲ, ಮಾತಾಡೋದು ಇಲ್ಲ. ನೀವು ಅವ್ರ ಮಾತು ಕೇಳೋದಿಲ್ಲ, ಅವರು ನಿಮ್ಮ ಮಾತು ಕೇಳೋದಿಲ್ಲ. ಈಗೋ ಇಶ್ಯೂಸ್. ಓಕೆ, ಈಗೋ ಹಿಟ್ ಆಗುವಂತ ಚಾನ್ಸ್ ಇರುತ್ತೆ ನಿಮ್ಗೆ. ಅವ್ರು ಏನಾದ್ರು ಕೂಡ ನೀವು ಅದನ್ನ ತುಂಬಾ ಈಗೋಸ್ಟಿಕ್ ಆಗಿ ತಗೊಳ್ಳೋದು, ನೀವೇನೋ ಅವ್ರಿಗಂತೀರ, ಅವರು ಅದನ್ನ ಈಗೋಸ್ಟಿಕ್ ಆಗಿ ತಗೊಳ್ಳೋದು. ಬ್ಯಾಲೆನ್ಸ್ಡ್ ಇಲ್ಲ ಇಬ್ರು ಕೂಡ. ನಿಮ್ಮ ಎಮೋಷನ್ಸ್ ಬ್ಯಾಲೆನ್ಸ್ ಇಲ್ಲ. ಯಾವುದೋ ವಿಚಾರದಲ್ಲಿ ನೀವು ಇರ್ತೀರಾ, ಯಾವುದೋ ವಿಚಾರದಲ್ಲಿ ಅವ್ರು ಇರ್ತಾರೆ. ನೀವೇನೋ ಅವ್ರ ಬಗ್ಗೆ ವಿಚಾರ ಮಾಡ್ತಿದ್ದೀರಾ, ಅವ್ರೇನೋ ನಿಮ್ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಆ ಒಂದು ಎಮೋಷನಲ್ ಕಮಿಟ್ಮೆಂಟ್, ಇಬ್ಬರಿಗೂ ಕಮಿಟ್ಮೆಂಟ್ ಇರುತ್ತೆ, ಇಲ್ಲ ಎಮೋಷನಲ್ ಫುಲ್ಫಿಲ್ಮೆಂಟ್ ಅದು ಇಲ್ಲ. ಎಮೋಷನಲಿ ಕನೆಕ್ಟೆಡ್ ಇಲ್ಲ ಇಬ್ರು ಕೂಡ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ, ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ, ಅವರು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ. ಇನ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಹಾಗಿದ್ರೆ? ಇನ್ ಫ್ಯೂಚರ್ ಅಲ್ಲಿ ನೋಡಿ, ಸೇಮ್ ನಿಮ್ಗೆ ಅದು ಪ್ರಾಬ್ಲಮೆಟಿಕ್ ಆಗುತ್ತೆ, ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ ರಿಲೇಶನ್ಶಿಪ್ ಅಲ್ಲಿ. ಆ ಸ್ಟೆಬಿಲಿಟಿನೇ ಇಲ್ಲ ಇಲ್ಲಿ ನನಗೆ ಕಾಣ್ತಾ ಇರುವಂತದ್ದು. ಇಬ್ಬರಿಗೂ ಕೂಡ ಆ ಸ್ಟೆಬಿಲಿಟಿನೇ ಇಲ್ಲ. ಹಾಗಾಗಿ ನಿಮ್ಗೆ ಅಫ್ಕೋರ್ಸ್ ಇದು ತೊಂದರೆ ಬಂದೇ ಬರುತ್ತೆ. ಓವರ್ ಅನ್ವಾಂಟೆಡ್ ಏನೇನೋ ನೀವು ಥಿಂಕ್ ಮಾಡ್ತಾ ಇರ್ತೀರಾ, ನೀವು ಕೂಡ ಅವರು ಕೂಡ. ಎಲ್ಲೋ ನಿಮ್ಮನ್ನ ನೀವು ಕಳ್ಕೊಂಡಿರುವಂತ ಫೀಲಿಂಗ್ಸ್ ಬರುತ್ತೆ ಇನ್ ಫ್ಯೂಚರ್ ಅಲ್ಲಿ. ಇದನ್ನ ಇಷ್ಟು ಸಿಂಪಲ್ ಅಂತ ತಿಳ್ಕೊಳಿಕ್ ಹೋಗ್ಬೇಡಿ. ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಗೆ ತುಂಬಾ ತೊಂದರೆ. ಇದು ಎಲ್ಲಿ ತನಕ ಅಂತಂದ್ರೆ ಬ್ರೇಕಪ್ ಆಗುವಂತ ಚಾನ್ಸಸ್ ಕಾಣ್ತಾ ಇದೆ, ಸಪ್ರೇಷನ್ ಆಗುವಂತದ್ದು. ಮ್ಯಾರಿಡ್ ಇದ್ದೀರಾ, ಡಿವೋರ್ಸ್ ಅಂತ ಆಲ್ರೆಡಿ, ಯಾಕಂದ್ರೆ ಎನರ್ಜೀಸ್ ಆ ರೀತಿ ಬರ್ತಾ ಇದೆ. ಅಗೇನ್ ನಾನು ಹೇಳ್ತಾ ಇರೋದು, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಹಿಟ್ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ, ಹಾರ್ಟ್ ಬ್ರೇಕ್ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಇನ್ ಫ್ಯೂಚರ್ ಅಲ್ಲಿ ಈ ರೀತಿ ಎಲ್ಲ ನಿಮ್ಗೆ ಆಗತ್ತೆ. ಹಾಗಿದ್ರೆ ಸಜೆಷನ್ ಏನ್ ಬರ್ತಾ ಇದೆ ನಿಮ್ಗೆ? ಮುಂದೆ ಬರುವಂತ ಸಿಚುವೇಶನ್ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ನೋಡಿ. ನೀವು ಒಬ್ರೇ ಇದ್ದೀರಾ ಅಂತ ನಿಮ್ಗೆ ಅನಿಸ್ಬಾರ್ದು ಅಂತಂದ್ರೆ, ಅಫ್ಕೋರ್ಸ್ ನೀವೇನ್ ಫೋಕಸ್ ಮಾಡಿದೀರಾ, ನಿಮ್ಮ ಒಂದು ಜಾಬ್ ರಿಲೇಟೆಡ್, ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಏನ್ ಬ್ಯುಸಿ ಆಗಿದ್ದೀರಾ ಇರಿ, ಇಲ್ಲ ಅಂತ ಅಲ್ಲ. ಅಂದ್ರೆ ಬ್ಯಾಲೆನ್ಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ನೀವು ತುಂಬಾ ಇಂಟೆಲಿಜೆಂಟ್ ಇದ್ದೀರಾ, ಓಕೆ. ಬಟ್ ನೋಡಿ, ನೀವು ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ ಇಂಟೆಲಿಜೆನ್ಸಿಯನ್ನ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಹೀಗೆ ಉಳಿತು ಅಂತಂದ್ರೆ ಬರುವಂತ ದಿನಗಳಲ್ಲಿ ನಿಮ್ಗೆ ಆ ಒಂದು ಫೀಲ್ ಆಗುತ್ತೆ ಏನಂತಂದ್ರೆ, ಏನ್ ಫೀಲ್ ಆಗುತ್ತೆ ಹಾಗಿದ್ರೆ? ನೀವು ಅಲೋನ್ ಆಗಿದ್ದೀರಾ, ಅವ್ರಿಗೂ ಕೂಡ ಫೀಲ್ ಆಗುತ್ತೆ, ಅವರು ಕೂಡ ಅಲೋನ್ ಆಗಿದ್ದಾರೆ ಅಂತ ಹೇಳಿ. ಕಮಿಟ್ಮೆಂಟ್ ಇಶ್ಯೂ ಇದೆ ಇಬ್ರಿಗೂ ಕೂಡ. ಇಬ್ರು ಕಮಿಟ್ಮೆಂಟ್ ಇಶ್ಯೂ ನನಗೆ ಕಾಣ್ತಾ ಇದೆ, ಕಮಿಟೆಡ್ ಆಗಿಲ್ಲ. ಎಫರ್ಟ್ ಏನ್ ಬೇಕು ಈ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳೋದಕ್ಕೆ, ಏನ್ ಎಫರ್ಟ್ ಬೇಕು ಆ ಎಫರ್ಟ್ ಇಬ್ರು ಕೂಡ ಹಾಕ್ತಾ ಇಲ್ಲ. ಇದು ಎಲ್ಲಿ ಲೀಡ್ ಮಾಡ್ಕೊಡುತ್ತೆ? ನೀವ್ ಏನ್ ಮಾಡ್ಬೇಕು, ಈ ರೀತಿ ತೊಂದರೆಗಳು ನಿಮ್ಗೆ ಕಾಣ್ತಾ ಇದೆಯಾ, ಕೌನ್ಸಿಲಿಂಗ್ ಮಾಡ್ಕೊಳ್ಳಿ ರಿಲೇಶನ್ಶಿಪ್ ಅಲ್ಲಿ. ಥರ್ಡ್ ಪಾರ್ಟಿ ಅಂತಂದ್ರೆ ನೋಡಿ, ವೆಲ್ ಎಕ್ಸ್ಪೀರಿಯನ್ಸ್ಡ್ ಯಾರಾದ್ರೂ ಹಿರಿಯರಿದಾರಾ, ಅವ್ರ ಜೊತೆ ಕುಂತು ಈ ರೀತಿ ಆಗಿದೆ ಅಂತ ಹೇಳಿ.
ನೀವ್ ಇದ್ರಿಂದ ನೀವೇ ಹೊರಗಡೆ ಬರ್ತೀನಿ ಅಂತಂದ್ರೆ ಆಗೋದಿಲ್ಲ. ಯಾರ್ದಾದ್ರೂ ಹೆಲ್ಪ್ ತಗೊಳ್ಳಿ, ಇಬ್ರು ಕೂಡ ಕೌನ್ಸಿಲಿಂಗ್ ತಗೊಳ್ಳಿ, ಖಂಡಿತವಾಗೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದ್ರೆ ಇವತ್ತಿದೇನ್ ಸಣ್ಣ ಇಶ್ಯೂಸ್ ಅಂತ ಕಾಣ್ತಾ ಇದೆ, ಬರುವಂತ ದಿನಗಳಲ್ಲಿ ಸಪ್ರೆಷನ್ ಇಶ್ಯೂಸು ಬರುತ್ತೆ. ಯೂನಿವರ್ಸ್ ಇಂದ ನಿಮ್ಗೆ ಬರ್ತಾ ಇರುವಂತ ಗೈಡ್ಲೈನ್ಸ್ ಇದು. ಓಕೆ, ಸೊ ವೃಶ್ಚಿಕ ರಾಶಿಯವರಿಗೆ ಬರುವಂತ ದಿನಗಳಲ್ಲಿ 18 to 25 ವರೆಗೂ ಈ ಒಂದು ರೀಡಿಂಗ್ ಆಗಿರುತ್ತೆ. ರೀಡಿಂಗ್ ಕನೆಕ್ಟ್ ಆದ್ರೆ ಒಂದು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ರೀಡಿಂಗ್ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಕೊಡಿ. ಮತ್ತೆ ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ, ಇನ್ ಫ್ಯೂಚರ್ ಅಲ್ಲಿ ಕಾರ್ಡ್ಸ್ ಜೊತೆಗೆ ಕನೆಕ್ಷನ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.